ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡ್ತಿರೋದು ಡೆನ್ಮಾರ್ಕ್ನ ವೈಕಿಂಗ್ಸ್ ಮತ್ತು ಟ್ರಾಲ್ನ ಸೇಡಿನ ಕತೆ. ಈ ಕಥೆಯು ವೈಕಿಂಗ್ಗಳ ಕಾಲದ ಡೆನ್ಮಾರ್ಕ್ನಲ್ಲಿ ಪ್ರಾರಂಭವಾಗುತ್ತೆ. ಒಂದು ಬೆಟ್ಟದ ತುದಿಯಲ್ಲಿ ಒಬ್ಬ ದೈತ್ಯ, ಅಂದರೆ ಒಬ್ಬ ಜೈಂಟ್, ತನ್ನ ಪುಟ್ಟ ಮಗುವಾದ ಒಂದು ಸಣ್ಣ ಟ್ರಾಲ್ ಜೊತೆ ಸಂತೋಷದಿಂದ ಆಟವಾಡುತ್ತಿರ್ತಾನೆ. ಹಠಾತ್ತನೆ ಡೆನ್ಮಾರ್ಕ್ನ ಬುಡಕಟ್ಟಿನ ಮುಖ್ಯಸ್ಥ ತನ್ನ ಸೈನಿಕರೊಂದಿಗೆ ಕುದುರೆಯ ಮೇಲೆ ಅಲ್ಲಿಗೆ ಬರುತ್ತಾನೆ. ಆ ದೈತ್ಯನನ್ನು ಕೊಲ್ಲುವುದು ಅವರ ಯೋಜನೆಯಾಗಿರುತ್ತೆ. ಆದರೆ ಅವರು ಹತ್ತಿರ ಬರುವ ಮೊದಲೇ ಆ ದೈತ್ಯನು ಅವರನ್ನು ದೂರದಿಂದಲೇ ಗಮನಿಸ್ತಾನೆ. ತನ್ನ ಮಗುವನ್ನು ರಕ್ಷಿಸಲು ಅವನು ಮಗುವನ್ನು ಎತ್ತಿಕೊಂಡು ಬೆಟ್ಟದ ಇನ್ನೊಂದು ಬದಿಗೆ ಓಡ್ತಾನೆ. ಆದರೆ ಮುಖ್ಯಸ್ಥ ಮತ್ತು ಅವನ ಮನುಷ್ಯರು ದೈತ್ಯನನ್ನು ಸುತ್ತುವರಿಯುತ್ತಾರೆ. ದೈತ್ಯನು ತನ್ನ ಮಗುವನ್ನು ಬೆಟ್ಟದ ಇಳಿಜಾರಿನಲ್ಲಿ ಅಡಗಿಸಿ ಸೈನಿಕರನ್ನು ಹೆದರಿಸಿ ಓಡಿಸಲು ಪ್ರಯತ್ನ ಮಾಡ್ತಾನೆ. ಆದರೆ ಸೈನಿಕರು ಹಿಂದೆ ಸರಿಯುವುದಿಲ್ಲ. ಅವರು ಬಿಲ್ಲುಬಾಣಗಳು, ಈಟಿಗಳು ಮತ್ತು ಉರಿಯುವ ಪಂಜುಗಳಿಂದ ಆ ದೈತ್ಯನ ಮೇಲೆ ದಾಳಿ ಮಾಡ್ತಾರೆ. ದೈತ್ಯನು ಸಮತೋಲನ ತಪ್ಪಿ ಬೆಟ್ಟದಿಂದ ಕೆಳಗೆ ಬಿದ್ದು ತಕ್ಷಣವೇ ಸಾವನ್ನಪ್ಪುತ್ತಾನೆ. ಅಡಗಿಕೊಂಡಿದ್ದ ಪುಟ್ಟ ಟ್ರೋಲ್ ಇದೆಲ್ಲವನ್ನು ಮೌನವಾಗಿ ನೋಡುತ್ತಿರುತ್ತೆ. ನಂತರ ಮುಖ್ಯಸ್ಥನು ಬೆಟ್ಟದ ಅಂಚಿಗೆ ಬಂದು ತನ್ನ ಮುಖವಾಡವನ್ನು ತೆಗೆಯುತ್ತಾನೆ. ಅವನು ಕೆಳಗೆ ನೋಡಿದಾಗ ಆ ಪುಟ್ಟ ಟ್ರೋಲ್ ಅವನ ಕಣ್ಣಿಗೆ ಬೀಳುತ್ತದೆ. ಒಂದು ಕ್ಷಣ ಅವನ ಮಗುವನ್ನು ಕೊಲ್ಲಲು ಯೋಚಿಸ್ತಾನೆ. ಆದರೆ ಅದು ಕೇವಲ ಒಂದು ಮಗು ಎಂಬ ಕಾರಣಕ್ಕೆ ಅದನ್ನು ಜೀವಂತವಾಗಿ ಬಿಟ್ಟು ಬಿಡ್ತಾನೆ. ತನ್ನ ಮನುಷ್ಯರಿಗೆ ಈ ವಿಷಯ ತಿಳಿಸದೆ ಅವನಲ್ಲಿಂದ ಹಿಂತಿರುಗುತ್ತಾನೆ. ಪುಟ್ಟ ಟ್ರೋಲ್ ಈಗ ಬೆಟ್ಟದಿಂದ ಕೆಳಗಿಳಿಯುತ್ತದೆ. ಸಮುದ್ರದ ಹತ್ತಿರ ತನ್ನ ತಂದೆ ನಿರ್ಜೀವ ದೇಹವನ್ನು ಕಾಣುತ್ತೆ. ಕಾಗೆ ಮತ್ತು ಹದ್ದುಗಳಿಂದ ತನ್ನ ತಂದೆಯ ದೇಹವನ್ನು ರಕ್ಷಿಸಲು ಅದನ್ನು ಎಳೆಯಲು ಪ್ರಯತ್ನ ಮಾಡುತ್ತೆ. ಮಾತ್ರ ಅದು ಮಗುವಿಗೆ ತುಂಬಾನೇ ಭಾರವಾಗಿರುತ್ತದೆ. ಕೊನೆಗೆ ಅದು ಒಂದು ಕತ್ತೆಯನ್ನು ಬಳಸಿ ದೇಹವನ್ನು ತುಂಡುಗಳಾಗಿ ಕತ್ತರಿಸಿ ಆ ಭಾಗಗಳನ್ನು ಒಂದು ಗುಹೆಯೊಳಗೆ ಕೊಂಡೊಯ್ಯುತ್ತದೆ. ಅಲ್ಲಿ ತನ್ನ ತಂದೆಯ ಅವಶೇಷಗಳನ್ನು ಅಡಗಿಸಿ ಆ ಗುಹೆಯಲ್ಲಿ ಒಬ್ಬಂಟಿಯಾಗಿ ವಾಸಿಸಲು ಪ್ರಾರಂಭಿಸುತ್ತದೆ. ಹೀಗೆ ಹಲವು ವರ್ಷಗಳು ಕಳೆಯುತ್ತವೆ ಮತ್ತು ಟ್ರೋಲ್ ಈಗ ಬೆಳೆದು ದೊಡ್ಡದಾಗುತ್ತದೆ. ಆದರೆ ಪ್ರತಿದಿನ ತನ್ನ ತಂದೆ ಕತ್ತರಿಸಿದ ತಲೆಯನ್ನು ನೋಡಿದಾಗ ಅದಕ್ಕೆ ದುಃಖವಾಗುತ್ತೆ ಮತ್ತು ತಂದೆ ನೆನಪಾಗುತ್ತೆ. ಈ ಮಧ್ಯೆ ಡೆನ್ಮಾರ್ಕ್ನ ವೈಕಿಂಗ್ ಬುಡಕಟ್ಟಿನಲ್ಲಿ ಹೊಸದಾಗಿ ನಿರ್ಮಿಸಿದ ಮದ್ಯದ ಅಂಗಡಿಯ ಉದ್ಘಾಟನೆಗಾಗಿ ಒಬ್ಬ ಪಾದ್ರಿ ಧಾರ್ಮಿಕ ವಿಧಿಯನ್ನು ಮಾಡ್ತಾರೆ. ಆ ಅಂಗಡಿ ಈಗ ಸಂಪೂರ್ಣವಾಗಿ ಸಿದ್ಧವಾಗಿದೆ ಎಂದು ಅವರು ಮುಖ್ಯಸ್ಥನಿಗೆ ತಿಳಿಸ್ತಾರೆ. ಇನ್ನೊಂದು ಬದಿಯಲ್ಲಿ ತನ್ನ ತಂದೆ ಸಾವಿಗೆ ಸೇಡು ತೀರಿಸಿಕೊಳ್ಳಲು ಇಷ್ಟು ವರ್ಷ ಕಾಯುತ್ತಿದ್ದ ಟ್ರೋಲ್ ಕೊನೆಗೂ ತನ್ನ ಗುಹೆಯಿಂದ ಹೊರಗೆ ಬರುತ್ತದೆ. ಅಂದು ಸಂಜೆ ಕೆಲವು ವೈಕಿಂಗ್ ಯೋಧರು ಮದ್ಯದ ಅಂಗಡಿಯೊಳಗೆ ಸಂಭ್ರಮಿಸುತ್ತಿರುವಾಗ ಟ್ರೋಲ್ ಅಲ್ಲಿಗೆ ಬರುತ್ತೆ. ಅದು ಹೊರಗಿದ್ದ ಕಾವಲುಗಾರನ ತಲೆಯನ್ನು ಜಜ್ಜಿಕೊಂಡ ನಂತರ ಅಂಗಡಿ ಒಳಗೆ ನುಗ್ಗುತ್ತೆ. ಒಳಗಿದ್ದ ಎಲ್ಲ ವೈಕಿಂಗ್ಗಳನ್ನು ಅದು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡುತ್ತೆ. ಮರುದಿನ ಬೆಳಿಗ್ಗೆ ಮುಖ್ಯಸ್ಥನು ಅಲ್ಲಿಗೆ ಬಂದಾಗ ಆ ದೃಶ್ಯ ಕಂಡು ಆಘಾತಗೊಳ್ಳುತ್ತಾನೆ. ರಾತ್ರಿ ಅಲ್ಲಿ ಉಳಿದಿದ್ದ ವೈಕಿಂಗ್ ಯೋಧರ ಶವಗಳು ಎಲ್ಲೆಡೆ ಹರಡಿಕೊಂಡಿರುತ್ತವೆ. ಮುಖ್ಯಸ್ಥನು ತನ್ನ ಕಮಾಂಡರ್ ಬಳಿ ಇದು ನಡೆದಾಗ ನೀನು ಎಲ್ಲಿದ್ದೆ ಎಂದು ಕೇಳ್ತಾನೆ. ಕಮಾಂಡರ್ ಹೇಳ್ತಾನೆ, ನಾನು ಹಳ್ಳಿಯಲ್ಲಿದ್ದೆ. ಇಲ್ಲಿ ಕೆಲವರು ಕುಡಿದು ಉಳಿದುಕೊಂಡಿದ್ದರು. ಆದರೆ ಇವರನ್ನು ಇಷ್ಟು ಕ್ರೂರವಾಗಿ ಯಾರು ಕೊಂದರು ಎಂದು ನನಗೆ ತಿಳಿದಿಲ್ಲ. ವಿಚಿತ್ರ ಅಂದರೆ ಯಾವುದೇ ಮಹಿಳೆಯರಿಗಾಗಲಿ ಅಥವಾ ವೃದ್ಧರಿಗಾಗಲಿ ಯಾವುದೇ ಹಾನಿಯಾಗಿರುವುದಿಲ್ಲ. ಇದನ್ನು ಕೇಳಿದ ಮುಖ್ಯಸ್ಥನಿಗೆ ಆತಂಕವಾಗುತ್ತೆ. ನಂತರ ಕಥೆಯು ಗೇಟ್ಲ್ಯಾಂಡ್ನ ವೈಕಿಂಗ್ಗಳ ಕಡೆಗೆ ತಿರುಗುತ್ತೆ. ಅವರ ನಾಯಕ ಲಿಯೋ ಒಬ್ಬ ಪ್ರಸಿದ್ಧ ವೈಕಿಂಗ್ ಯೋಧ. ಎಂದಿನಂತೆ ಅವರು ಲೂಟಿ ಮಾಡಲು ಹಡಗುಗಳಲ್ಲಿ ಹೊರಟಿರುತ್ತಾರೆ. ಆದರೆ ಪ್ರಯಾಣದ ಸಮಯದಲ್ಲಿ ಚಳಿಯ ಕಾರಣ ಅವರು ಡೆನ್ಮಾರ್ಕ್ ಬಳಿ ನಿಲ್ಲಬೇಕಾಗುತ್ತೆ. ಅದೇ ರಾತ್ರಿ ಡ್ಯಾನಿಶ್ ಮುಖ್ಯಸ್ಥನು ತನ್ನ ಕಾವಲುಗಾರನೊಂದಿಗೆ ಬೆಟ್ಟದ ಬಳಿಗೆ ಹೋಗಿ ಟ್ರಾಲ್ ಅನ್ನು ಸವಾಲಿಗೆ ಕರೆಯುತ್ತಾನೆ. ಅವನು ಕೆಲವು ಹೆಜ್ಜೆ ಮುಂದೆ ಹೋದಂತೆ ಟ್ರಾಲ್ ಹಠಾತ್ತನೆ ಹಿಂದಿನಿಂದ ಬಂದು ಕಾವಲುಗಾರನ ತಲೆಗೆ ಹೊಡೆದು ತಕ್ಷಣವೇ ಕೊಲ್ಲುತ್ತದೆ. ದೂರದಿಂದ ಇದನ್ನು ನೋಡಿದ ಮುಖ್ಯಸ್ಥನು ಕತ್ತಿ ಹಿಡಿದು ಮುಂದೆ ಬರ್ತಾನೆ. ಮಾತ್ರ ಅವನು ಹತ್ತಿರ ಬರುವ ಮೊದಲೇ ಟ್ರಾಲ್ ಓಡಿ ಹೋಗುತ್ತೆ. ಟ್ರಾಲ್ ತನ್ನೊಂದಿಗೆ ನೇರವಾಗಿ ಹೋರಾಡದೆ ಕೇವಲ ಕಾವಲುಗಾರರನ್ನು ಕೊಂದು ಯಾಕೆ ಓಡಿ ಹೋಗುತ್ತೆ ಎಂಬುದು ಮುಖ್ಯಸ್ಥನಿಗೆ ಅರ್ಥವಾಗುವುದಿಲ್ಲ. ಮರುದಿನ ಬೆಳಿಗ್ಗೆ ಇಡೀ ಬುಡಕಟ್ಟು ಹತ್ಯೆ ನಡೆದ ಸ್ಥಳದಲ್ಲಿ ಸೇರುತ್ತದೆ. ಮುಖ್ಯಸ್ಥನ ಹೆಂಡತಿ ಅವನಿಗೆ, ನಮ್ಮ ಅನೇಕ ವೈಕಿಂಗ್ ಯೋಧರು ಕೊಲ್ಲಲ್ಪಟ್ಟಿದ್ದಾರೆ. ಈಗ ಅವರ ಪತ್ನಿ ಅಂದರೆ ವಿಧವೆಯರ ಗತಿಯೇನು? ಹೀಗೆ ಮುಂದುವರಿದರೆ ಹಳ್ಳಿಯಲ್ಲಿ ಕೇವಲ ವಿಧವೆಯರು ಮಾತ್ರ ಉಳಿಯುತ್ತಾರೆ ಅಂತ ಹೇಳ್ತಾಳೆ. ಮುಖ್ಯಸ್ಥನ ಬಳಿ ಇದಕ್ಕೆ ಉತ್ತರವಿಲ್ಲದ ಕಾರಣ ಅವನು ಮೌನವಾಗಿರುತ್ತಾನೆ. ನಂತರ ಅವನ ಹೆಂಡತಿ ಹಳ್ಳಿಯ ಹೊರಗೆ ಬೆಟ್ಟದ ಮೇಲೆ ವಾಸಿಸುವ ಲೇನಾ ಎಂಬಕ್ಕೆ ಬಳಿ ಹೋಗ್ತಾಳೆ. ಲೇನಾಳಿಗೆ ಭವಿಷ್ಯವನ್ನು ನೋಡುವ ಶಕ್ತಿ ಇರುತ್ತದೆ. ಮುಖ್ಯಸ್ಥನ ಹೆಂಡತಿ, ನನ್ನ ಪತಿ ಕೂಡ ಇದೇ ರೀತಿ ಸಾಯ್ತಾರೆ ಅಂತ ಹೇಳುವ ಅಂತ ಕೇಳ್ತಾಳೆ. ಲೇನಾ ಹೇಳುತ್ತಾಳೆ, ನೀವೆಲ್ಲರೂ ಸೇರಿ ನನ್ನನ್ನು ಭ್ರಷ್ಟಳು ಎಂದು ಹಳ್ಳಿಯಿಂದ ಹೊರಹಾಕಿದ್ದೀರಿ. ಈಗ ಸಹಾಯಕ್ಕಾಗಿ ನನ್ನ ಬಳಿ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾಳೆ. ನಿನಗೆ ಸಂಭವಿಸಿದ್ದ ಘಟನೆಗೆ ನಾನು ಕಾರಣವಲ್ಲ ಎಂದು ಮುಖ್ಯಸ್ಥನ ಹೆಂಡತಿ ಹೇಳಿದಾಗ ಲೇನಾ ಅದರಿಂದ ಈಗೇನು ಬದಲಾಗುವುದಿಲ್ಲ. ನಿನ್ನ ಪತಿಯ ವಿಷಯಕ್ಕೆ ಬಂದರೆ ಅವನು ಟ್ರಾಲ್ ಕೈಯಿಂದ ಸಾಯುವುದಿಲ್ಲ ಎಂದು ಉತ್ತರಿಸ್ತಾಳೆ. ಈ ಮಧ್ಯೆ ಲಿಯೋ ನೇತೃತ್ವದ ಗೇಟ್ಲ್ಯಾಂಡ್ ವೈಕಿಂಗ್ಸ್ ಡೆನ್ಮಾರ್ಕ್ ತೀರಕ್ಕೆ ಬರ್ತಾರೆ. ಡ್ಯಾನಿಶ್ ಸೈನಿಕನೊಬ್ಬ ಅವರನ್ನು ತಡೆದಾಗ ಲಿಯೋ ಹೇಳುತ್ತಾನೆ, ನಾನು ಪ್ರಸಿದ್ಧ ಯೋಧ ಲಿಯೋ. ನಾವಿಲ್ಲಿ ಕೆಲವು ದಿನ ವಿಶ್ರಾಂತಿ ಪಡೆಯಲು ಬಂದಿದ್ದೇವೆ ಅಷ್ಟೇ ಅಂತ ಹೇಳ್ತಾನೆ. ಡ್ಯಾನಿಶ್ ಸೈನಿಕನೊಬ್ಬ ಅವರನ್ನು ತಡೆದಾಗ ಲಿಯೋ, ನಾನು ಪ್ರಸಿದ್ಧ ಯೋಧ ಲಿಯೋ. ನಾವಿಲ್ಲಿ ಕೆಲವು ದಿನ ವಿಶ್ರಾಂತಿ ಪಡೆಯಲು ಬಂದಿದ್ದೇವೆ ಅಷ್ಟೇ ಅಂತ ಉತ್ತರಿಸ್ತಾನೆ. ಸೈನಿಕನು ಅವರನ್ನು ಗೌರವದಿಂದ ಮುಖ್ಯಸ್ಥನ ಬಳಿಗೆ ಕರೆದೊಯ್ಯುತ್ತಾನೆ. ಮುಖ್ಯಸ್ಥನು ಲಿಯೋನನ್ನು ನೋಡಿ ಸಂತೋಷ ಪಡ್ತಾನೆ. ಅಂದು ರಾತ್ರಿ ಲಿಯೋ ಮತ್ತು ಅವನ ತಂಡಕ್ಕೆ ಮದ್ಯದ ಅಂಗಡಿಯಲ್ಲಿ ಔತಣಕೂಟ ಏರ್ಪಡಿಸಲಾಗುತ್ತದೆ. ಅಲ್ಲಿ ಲಿಯೋ, ಇಲ್ಲಿ ಯಾಕೆ ಇಷ್ಟೊಂದು ವಿಧೇಯರಿದ್ದಾರೆ ಮತ್ತು ಪುರುಷರು ಕಡಿಮೆ ಇದ್ದಾರೆ ಅಂತ ಕೇಳ್ತಾನೆ.
ಮುಖ್ಯಸ್ಥನು ಟ್ರಾಲ್ನ ದಾಳಿಯ ಬಗ್ಗೆ ವಿವರಿಸ್ತಾನೆ. ಇದನ್ನು ಕೇಳಿದ ಲಿಯೋ ಇಂದಿನಿಂದ ನಾವಿಲ್ಲಿ ಕಾಯುತ್ತೇವೆ ಅಂತ ಹೇಳುತ್ತಾನೆ. ಅರ್ಧ ರಾತ್ರಿಯಲ್ಲಿ ಟ್ರಾಲ್ ಅಂಗಡಿಯ ಹತ್ತಿರ ಬರುತ್ತದೆ. ಅದು ಬಾಗಿಲಿನ ಬಳಿ ಮೂಸಿ ನೋಡಿ ಒಳಗಿರುವವರು ಸ್ಥಳೀಯರು ಅಥವಾ ಹೊರಗಿನವರು ಅಂತ ಪತ್ತೆ ಹಚ್ಚುತ್ತದೆ. ಒಳಗಿರುವವರು ಅಪರಿಚಿತರು ಎಂದು ತಿಳಿದ ತಕ್ಷಣ ಅದು ಒಳಗೆ ಬರುವುದಿಲ್ಲ. ಬದಲಾಗಿ ಬಾಗಿಲಿನ ಮೇಲೆ ಮೂತ್ರ ವಿಸರ್ಜನೆ ಮಾಡಿ ಅಲ್ಲಿಂದ ಮಾಯವಾಗುತ್ತದೆ. ಮರುದಿನ ಬೆಳಿಗ್ಗೆ ಲಿಯೋ ಟ್ರಾಲನ್ನು ಹುಡುಕುತ್ತಾ ಬೆಟ್ಟಗಳಿಗೆ ಹೋಗ್ತಾನೆ. ಆದರೆ ಅದು ಸಿಗುವುದಿಲ್ಲ. ನಂತರ ಲಿಯೋ ಒಬ್ಬನೇ ಲೇನಳನ್ನು ಭೇಟಿಯಾಗಲು ಹೋಗುತ್ತಾನೆ. ಲೇನ್ ಅವನಿಗೆ ಟ್ರಾಲ್ ಕೊಲ್ಲಲ್ಪಡುತ್ತದೆ. ಆದರೆ ಅನೇಕ ವೈಕಿಂಗ್ಗಳು ಕೂಡ ಸಾಯುತ್ತಾರೆ ಮತ್ತು ಈ ಭೂಮಿ ರಕ್ತಮಯವಾಗುತ್ತದೆ. ಇಲ್ಲಿಯ ಜನರಿಗೆ ಇದೇ ಸರಿಯಾದ ಶಿಕ್ಷೆ ಎನ್ನುತ್ತಾಳೆ. ಯಾಕೆಂದು ಲಿಯೋ ಕೇಳಿದಾಗ ಟ್ರಾಲ್ನ ತಂದೆಯನ್ನು ಕೊಂದಿದ್ದೇ ಈ ಸೇಡಿಗೆ ಕಾರಣ ಎಂದು ಅವಳು ವಿವರಿಸ್ತಾಳೆ. ಲಿಯೋ ಮುಖ್ಯಸ್ಥನ ಬಳಿ ಹೋಗಿ ಈ ಟ್ರಾಲ್ ಮಹಿಳೆಯರನ್ನಾಗಲಿ ಮಕ್ಕಳನ್ನಾಗಲಿ ಕೊಲ್ಲುವುದಿಲ್ಲ, ಕೇವಲ ಪುರುಷರನ್ನು ಮಾತ್ರ ಕೊಲ್ಲುತ್ತಿದೆ. ಅಂದರೆ ಇದು ಬುದ್ಧಿವಂತ ಮತ್ತು ಶಿಸ್ತುಬದ್ಧವಾಗಿದೆ ಅಂತ ಹೇಳುತ್ತಾನೆ. ಮುಖ್ಯಸ್ಥನು ಕೋಪಗೊಂಡು ಅದು ನಮ್ಮವರನ್ನು ಕೊಲ್ಲುತ್ತಿದೆ, ನೀನು ಅದನ್ನು ಹೊಗಳುತ್ತಿದ್ದೀಯಾ ಅಂತ ಮರುಪ್ರಶ್ನೆ ಕೇಳ್ತಾನೆ. ಲಿಯೋ ಹೇಳ್ತಾನೆ, ನಾನು ಹೊಗಳುತ್ತಿಲ್ಲ, ಅದು ಕೇವಲ ಯೋಧರನ್ನು ಅಂದರೆ ಪುರುಷರನ್ನು ಕೊಲ್ಲಲು ಏನೋ ಕಾರಣವಿದೆ ಎಂದು ಹೇಳುತ್ತಿದ್ದೇನೆ. ಲಿಯೋನ ಮಾತಿಗೆ ಮುಖ್ಯಸ್ಥ ಏನೂ ಹೇಳುವುದಿಲ್ಲ. ಬಳಿಕ ಲಿಯೋ ಮತ್ತೆ ಲೇನಳನ್ನು ಭೇಟಿಯಾಗುತ್ತಾನೆ. ಆಗ ಲಿಯೋಗೆ ಟ್ರಾಲ್ನ ಧ್ವನಿ ಕೇಳಿಸುತ್ತದೆ. ಅವನು ಅದನ್ನು ಬೆನ್ನಟ್ಟುತ್ತಾನೆ. ಟ್ರಾಲ್ ಬೆಟ್ಟದ ಮೇಲೆ ಹತ್ತಿದಾಗ ಲೇನ ಮೂಲಕ ಅದರ ಮಾತುಗಳನ್ನು ಲಿಯೋ ಅರ್ಥ ಮಾಡಿಕೊಳ್ಳುತ್ತಾನೆ. ಟ್ರಾಲ್ ಹೇಳುತ್ತದೆ, ನನ್ನ ಹೋರಾಟ ನಿನ್ನೊಂದಿಗಿಲ್ಲ, ನೀನು ನನಗೆ ಯಾವುದೇ ಹಾನಿ ಮಾಡಿಲ್ಲ. ಲೇನ ಇಲ್ಲಿ ತನ್ನ ಕಥೆಯನ್ನು ಕೂಡ ಹೇಳ್ತಾಳೆ. ಹಳ್ಳಿಯ ಪುರುಷರು ನನ್ನನ್ನು ಅವಮಾನಿಸುತ್ತಿದ್ದರು, ಆದರೆ ಈ ಟ್ರಾಲ್ ಬಂದಾಗಿನಿಂದ ಯಾರೂ ನನ್ನ ಹತ್ತಿರ ಬರಲು ಧೈರ್ಯ ಮಾಡುತ್ತಿಲ್ಲ. ಹಾಗಾಗಿ ನಾನು ಇದನ್ನು ಕೊಲ್ಲಲು ಸಹಾಯ ಮಾಡುವುದಿಲ್ಲ. ನಂತರ ಒಬ್ಬ ಅಂಗವಿಕಲ ವ್ಯಕ್ತಿ ಲಿಯೋನಿಗೆ ಟ್ರಾಲ್ ಇರೋ ಗುಹೆಯನ್ನು ತೋರಿಸ್ತಾನೆ. ಲಿಯೋ ಮತ್ತು ಅವನ ಸೈನಿಕರು ಗುಹೆಯ ಹತ್ತಿರ ಹೋಗುತ್ತಾರೆ. ಅಲ್ಲಿ ಒಬ್ಬ ವೈಕಿಂಗ್ ಸೈನಿಕ ಟ್ರಾಲ್ನ ತಂದೆ ತಲೆಬುರುಡೆಯನ್ನು ಒಡೆದು ಅದರ ಮೇಲೆ ಮೂತ್ರ ವಿಸರ್ಜನೆ ಮಾಡುತ್ತಾನೆ. ಇದನ್ನು ಕಂಡು ಟ್ರಾಲ್ ಅತ್ಯಂತ ಕೆರಳುತ್ತದೆ. ಅಂದು ರಾತ್ರಿ ಟ್ರಾಲ್ ಅಂಗಡಿಯ ಮೇಲೆ ಮತ್ತೆ ದಾಳಿ ಮಾಡಿ ಆ ಸೈನಿಕನನ್ನು ಕೊಲ್ಲುತ್ತದೆ. ಲಿಯೋ ಟ್ರಾಲ್ನೊಂದಿಗೆ ಹೋರಾಡ್ತಾನೆ, ಆದರೆ ಟ್ರಾಲ್ ತುಂಬಾ ಶಕ್ತಿಶಾಲಿಯಾಗಿರುತ್ತದೆ. ಟ್ರಾಲನ್ನು ಹಿಡಿಯಲು ಲಿಯೋ ಸರಪಳಿಯನ್ನು ಬಳಸ್ತಾನೆ. ತಪ್ಪಿಸಿಕೊಳ್ಳಲು ದಾರಿ ಇಲ್ಲದಿದ್ದಾಗ ಟ್ರಾಲ್ ತನ್ನ ಕೈಯನ್ನೇ ತಾನೇ ಕತ್ತರಿಸಿಕೊಂಡು ಸಮುದ್ರದ ಕಡೆಗೆ ಓಡಿ ಅಲ್ಲಿ ಕುಸಿದು ಬಿದ್ದು ಸಾಯುತ್ತದೆ. ಮುಖ್ಯಸ್ಥನು ಕೊನೆಗೂ ಸತ್ಯವನ್ನು ಒಪ್ಪಿಕೊಳ್ತಾನೆ. ನಾವು ಈ ಹಿಂದೆ ಟ್ರಾಲ್ನ ತಂದೆಯನ್ನು ಯಾವುದೇ ಕಾರಣವಿಲ್ಲದೆ ಕೊಂದಿದ್ದೆವು, ಈಗ ಅದಕ್ಕೆ ಬೆಲೆ ತೆರುತ್ತಿದ್ದೇವೆ. ಅವನ ಮಾತಿಗೆ ಲಿಯೋ ನಿಮ್ಮ ಅಹಂಕಾರದಿಂದ ಒಬ್ಬ ಅಮಾಯಕ ಕೊಲ್ಲಲ್ಪಟ್ಟಿದ್ದಾನೆ ಅಂತ ಹೇಳುತ್ತಾನೆ. ಅಂದು ರಾತ್ರಿ ವೈಕಿಂಗ್ಗಳು ಟ್ರಾಲ್ನ ಕತ್ತರಿಸಿದ ಕೈಯನ್ನು ಅಂಗಡಿಯಲ್ಲಿ ತೂಗು ಹಾಕಿ ಸಂಭ್ರಮಿಸ್ತಾರೆ. ಆದರೆ ಅರ್ಧ ರಾತ್ರಿಯಲ್ಲಿ ಟ್ರಾಲ್ನ ತಾಯಿ ಹಳ್ಳಿಗೆ ನುಗ್ಗಿ ವಿಧ್ವಂಸಕ ಕೃತ್ಯ ನಡೆಸ್ತಾಳೆ. ಲಿಯೋಗೆ ಅನುಮಾನ ಬಂದು ಗುಹೆಯೊಳಗೆ ಹೋದಾಗ ಅಲ್ಲಿ ಟ್ರಾಲ್ನ ತಾಯಿ ಅವನ ಮೇಲೆ ದಾಳಿ ಮಾಡುತ್ತಾಳೆ. ಲಿಯೋ ಅವಳನ್ನು ಕೊಲ್ಲುತ್ತಾನೆ. ಆಗ ಅಲ್ಲಿಗೆ ಒಂದು ಸಣ್ಣ ಹುಡುಗ ಬರ್ತಾನೆ. ಆ ಹುಡುಗ ಲೇನ ಮತ್ತು ಟ್ರಾಲ್ನ ಮಗ ಎಂದು ಲಿಯೋಗೆ ಅರ್ಥವಾಗುತ್ತೆ. ಲಿಯೋ ಆ ಮಗುವಿಗೆ ಹಾನಿ ಮಾಡುವುದಿಲ್ಲ. ಕೊನೆಯಲ್ಲಿ ಲಿಯೋ ಮುಖ್ಯಸ್ಥನಿಗೆ ಎಲ್ಲ ಟ್ರಾಲ್ಗಳು ಸತ್ತಿವೆ ಎಂದು ಸುಳ್ಳು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಲೇನಳನ್ನು ಭೇಟಿ ಮಾಡಿ ಈ ಹುಡುಗನ ವಿಷಯ ಯಾರಿಗೂ ತಿಳಿಯಬಾರದು, ತಿಳಿದರೆ ಅವರು ನಿಮ್ಮನ್ನು ಕೊಲ್ಲುತ್ತಾರೆ ಎಂದು ಎಚ್ಚರಿಸ್ತಾನೆ. ಬಳಿಕ ಲಿಯೋ ಟ್ರಾಲ್ ಮತ್ತು ಅದರ ತಾಯಿಯ ಸಮಾಧಿಯನ್ನು ಮಾಡಿ ತನ್ನ ಊರಿಗೆ ಹಿಂತಿರುಗುತ್ತಾನೆ. ಟ್ರಾಲ್ನ ಮಗ ದೂರದಿಂದ ಇದೆಲ್ಲವನ್ನು ಕಣ್ಣೀರಿನಿಂದ ನೋಡುತ್ತಿರುತ್ತಾನೆ. ಇದರೊಂದಿಗೆ ಈ ಸಿನಿಮಾದ ಕಥೆ ಮುಕ್ತಾಯವಾಗುತ್ತೆ. ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.